ಒಂದು ಯುದ್ಧ ನಡೀತಾ ಇದೆ. ಈ ಯುದ್ಧಕ್ಕೆ ಬಂದೂಕಿಲ್ಲ, ಬಾಂಬ್ ಇಲ್ಲ, ಸೈನಿಕರು ಇಲ್ಲ. ಆದರೆ ಪ್ರತಿದಿನ ಇದರಲ್ಲಿ ಕೋಟ್ಯಂತರ ಜನ ಸೋಲ್ತಾ ಇದ್ದಾರೆ. ಸೋತಿದ್ದೀವಿ ಅಂತ ಗೊತ್ತಾಗದೆ. ಈ ಯುದ್ಧದ ಹೆಸರು ಗೊತ್ತಾ? ನಿಮ್ಮ ಮನಸ್ಸಿನ ಮೇಲಿನ ಯುದ್ಧ. ಒಂದು ಕಡೆ ಬ್ಯಾಂಕ್ಗಳಿವೆ, ಫೈನಾನ್ಸ್ ಕಂಪನಿಗಳಿವೆ, ಮಾರ್ಕೆಟಿಂಗ್ ಏಜೆನ್ಸಿಗಳಿವೆ, ಸೋಷಿಯಲ್ ಮೀಡಿಯಾ ಅಲ್ಗಾರಿದಂಗಳಿವೆ. ಇವೆಲ್ಲ ಸೇರಿ ಒಂದೇ ಗುರಿ ಇಟ್ಕೊಂಡಿವೆ: ನಿಮ್ಮ ಇಚ್ಛಾಶಕ್ತಿಯನ್ನ ಮುರಿಯೋದು, ನಿಮ್ಮ ಕೈಯಲ್ಲಿ ದುಡ್ಡು ಜಾಸ್ತಿ ಹೊತ್ತಿರದ ಹಾಗೆ ನೋಡ್ಕೊಳ್ಳೋದು. ಇನ್ನೊಂದು ಕಡೆ ಇರೋದು ನೀವು, ಒಬ್ಬಂಟಿ. ಯಾವ ತರಬೇತಿಯೂ ಇಲ್ಲದೆ, ಸ್ಕೂಲ್ ಕೂಡ ಯಾವತ್ತೂ ಈ ಯುದ್ಧದ ಬಗ್ಗೆ ಒಂದೇ ಒಂದು ಪಾಠ ಕಲಿಸದೆ ನೀವು ಈ ಯುದ್ಧ ಭೂಮಿಗೆ ಕಳಿಸಲ್ಪಟ್ಟಿದ್ದೀರಿ. ಈ ಯುದ್ಧದಲ್ಲಿ ಕೆಲವು ಜನ ಗೆದ್ದಿದ್ದಾರೆ. ಮತ್ತೆ ಆಸಕ್ತಿಕರ ಸಂಗತಿ ಏನಂದ್ರೆ, ಈ ಗೆದ್ದವರು ಎಂದೂ ತಮ್ಮ ಗೆಲುವನ್ನ ಬಹಿರಂಗವಾಗಿ ತೋರಿಸಲ್ಲ. ಅವರು ಬಸ್ ಸ್ಟಾಪ್ನಲ್ಲಿ ನಿಂತಿರಬಹುದು, ಹಳೆ ಸ್ಕೂಟರ್ ಓಡಿಸ್ತಿರ್ಬೋದು, ಸಾಧಾರಣ ಬಟ್ಟೆ ಹಾಕಿರ್ಬೋದು. ಯಾಕೆ ಗೊತ್ತಾ? ಯಾಕಂದ್ರೆ ಅವ್ರಿಗೆ ಗೊತ್ತು, ಈ ಯುದ್ಧದಲ್ಲಿ ಒಂದು ಡಾರ್ಕ್ ಸತ್ಯ ಇದೆ. ನೀವು ನಿಮ್ಮ ಗೆಲುವನ್ನ ಬಹಿರಂಗ ಮಾಡಿದ ಕ್ಷಣ ನೀವು ಇನ್ನೊಂದು ಯುದ್ಧಕ್ಕೆ ಟಾರ್ಗೆಟ್ ಆಗಿಬಿಡ್ತೀರಿ. ಇವತ್ತು ನಾವು ಈ ಯುದ್ಧದ ಒಳಗೆ ಹೋಗ್ತೀವಿ. ಸೈಲೆಂಟ್ ಮಿಲಿಯನೇರ್ಸ್ ಎಂದು ಬಹಿರಂಗವಾಗಿ ಹೇಳದ 7 ಡಾರ್ಕ್ ಅಭ್ಯಾಸಗಳ ಬಗ್ಗೆ ಮಾತಾಡ್ತೀವಿ. ಮತ್ತೆ ಅವರ ಎದುರಾಳಿಗಳು ಅಂದ್ರೆ ಬ್ಯಾಂಕ್ಗಳು, ಮಾರ್ಕೆಟಿಂಗ್ ಕಂಪನಿಗಳು, ಸಮಾಜ, ಇವರೆಲ್ಲ ನಿಮ್ಮ ಮನಸ್ಸಿನ ವಿರುದ್ಧ ಬಳಸೋ ಆಯುಧಗಳ ಬಗ್ಗೆನೂ ಮಾತಾಡ್ತೀವಿ. ಈ ವಿಡಿಯೋ ಕೊನೆ ತನಕ ನೋಡಿ, ಯಾಕಂದ್ರೆ ಈ ಯುದ್ಧದಲ್ಲಿ ನೀವು ಯಾವ ಕಡೆ ಇದ್ದೀರಿ ಅಂತ ಗೊತ್ತಾಗದೇ ಇದ್ರೆ ನೀವು ಈಗಾಗಲೇ ಸೋಲ್ತಿದ್ದೀರಿ ಅಂತ ಅರ್ಥ. ದಾವಣಗೆರೆಯ ಒಬ್ಬ ಮನುಷ್ಯನ ಕತೆ ಹೇಳ್ತೀನಿ ಕೇಳಿ. ಹೆಸರು ಬದಲಾಯಿಸಿ ನಾಗೇಶ್ ಅಂತ ಇಟ್ಕೊಳ್ಳಿ. ನಾಗೇಶ್ ಒಂದು ಸಣ್ಣ ಹಾರ್ಡ್ವೇರ್ ಅಂಗಡಿ ಇಟ್ಕೊಂಡಿದ್ದಾರೆ, ಪೇಟೆ ಬೀದಿಯಲ್ಲಿ. ಅಂಗಡಿ ಚಿಕ್ಕದು, ಬೋರ್ಡ್ ಕೂಡ ಹಳೇದು. 25 ವರ್ಷದಿಂದ ಅದೇ ಮನೆಯಲ್ಲಿ ಇದ್ದಾರೆ. ಸ್ವಂತ ಮನೆ, ಆದರೆ ಸಿಂಪಲ್ ಮನೆ. ಒಂದೇ ಒಂದು ಹಳೆ ಆಲ್ಟೋ ಕಾರ್ ಇದೆ, 14 ವರ್ಷದ್ದು. ಬೀದಿಯ ಜನ ಏನ್ ಅನ್ಕೋತಾರೆ ಗೊತ್ತಾ? ಪಾಪ ಬಿಸ್ನೆಸ್ ಚೆನ್ನಾಗಿ ನಡೀತಿಲ್ಲ ಅಂತ. ಆದ್ರೆ ಸತ್ಯ ಏನಂದ್ರೆ, ನಾಗೇಶ್ ಹತ್ತಿರ ಆ ಪೇಟೆಯಲ್ಲಿ 3 ಬಾಡಿಗೆ ಅಂಗಡಿ ಕಟ್ಟಡಗಳಿವೆ, 2 ಸೈಟ್ಗಳಿವೆ, ಮತ್ತೆ 20 ವರ್ಷದಿಂದ ಬೆಳೀತಾ ಇರೋ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಇದೆ. ಆದ್ರೆ ಇಲ್ಲಿ ಒಂದು ಡಾರ್ಕ್ ಸಂಗತಿ ಇದೆ, ಇದನ್ನ ಗಮನಿಸಿ. ನಾಗೇಶ್ ಎಂದೂ ಆಕಸ್ಮಿಕವಾಗಿ ಈ ಸಿಂಪಲ್ ಜೀವನ ಶೈಲಿ ಆರಿಸಿಕೊಂಡವರಲ್ಲ. 25 ವರ್ಷದ ಹಿಂದೆ ಅವರ ಬಿಸ್ನೆಸ್ ಇನ್ನೂ ಚಿಕ್ಕದಿದ್ದಾಗ ಅವರ ಒಬ್ಬ ಸಂಬಂಧಿಕ ಇವರನ್ನ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕರೆಸಿ, ಒಂದು ದೊಡ್ಡ ಬಿಸ್ನೆಸ್ ಲೋನ್ ತಗೊಳ್ಳಿ, ಒಂದು ದೊಡ್ಡ ಶೋರೂಮ್ ತೆಗೀರಿ, ಜನ ನಿಮ್ಮನ್ನ ಗುರುತಿಸ್ತಾರೆ ಅಂತ ಸಲಹೆ ಕೊಟ್ಟಿದ್ರು. ನಾಗೇಶ್ ಆ ಬ್ಯಾಂಕ್ ಮ್ಯಾನೇಜರ್ ಮಾತಿನ ಹಿಂದೆ ಇರೋ ಆಟ ಗುರುತಿಸಿದ್ರು. ಇವರಿಗೆ ನನ್ನ ಒಳ್ಳೆಯದು ಬೇಕಾಗಿಲ್ಲ, ಇವ್ರಿಗೆ ಬೇಕಾಗಿರೋದು ನಾನು ಸಾಲ ತಗೊಳ್ಳೋದು, ನಾನು ಪ್ರತಿ ತಿಂಗಳು ಬಡ್ಡಿ ಕಟ್ಟೋದು ಅಂತ ಅವ್ರಿಗೆ ಅರ್ಥ ಆಯ್ತು. ಆ ದಿನ ನಾಗೇಶ್ ಒಂದು ನಿರ್ಧಾರ ತಗೊಂಡ್ರು. ನಾನು ಎಂದೂ ಬೇರೆಯವ್ರ ಆಟ ಆಡಲ್ಲ, ನನ್ನ ಸ್ವಂತ ರೂಲ್ಸ್ ಬರೀತೀನಿ ಅಂತ. ಒಂದ್ಸಲ ಯಾರೋ ಸಂಬಂಧಿಕರು ಕೇಳಿದ್ರಂತೆ, ನಿಮ್ಮ ಹತ್ರ ಇಷ್ಟೊಂದು ಆಸ್ತಿ ಇದ್ರೂ ಯಾಕಿಷ್ಟು ಸಿಂಪಲ್ ಆಗಿರ್ತೀರಾ ಅಂತ. ನಾಗೇಶ್ ಹೇಳಿದ ಉತ್ತರ, ನಾನು ಶ್ರೀಮಂತ ಅಂತ ಬೀದಿಗೆ ಸಾಬೀತು ಮಾಡೋ ಅಗತ್ಯ ಇಲ್ಲ, ಮತ್ತೆ ಅದನ್ನ ತೋರಿಸಿದ ಕ್ಷಣ ಬೇರೆಯವರು ಅದನ್ನ ಕಿತ್ಕೊಳ್ಳೋ ದಾರಿ ಹುಡುಕ್ತಾರೆ. ಇದೇ ಇವತ್ತಿನ ಇಡೀ ವಿಡಿಯೋದ ಡಾರ್ಕ್ ಸಾರಾಂಶ. ಈಗ ಒಂದೊಂದಾಗಿ ನಾಗೇಶ್ರಂತಹ ಜನ ಆ ಯುದ್ಧವನ್ನ ಗೆಲ್ಲೋಕೆ ಬಳಸುವ, ಆದರೆ ಎಂದೂ ಬಹಿರಂಗ ಮಾಡದ 7 ಆಯುಧಗಳನ್ನ ನೋಡೋಣ. ಸೀನ್ 1, ಡಿಲೇಡ್ ಗ್ರಾಟಿಫಿಕೇಶನ್ ಅನ್ನೋ ಆಯುಧ. ಇದನ್ನ ಡಾರ್ಕ್ ಸೈಕಾಲಜಿ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಮಾರುಕಟ್ಟೆಯ ಪ್ರಪಂಚ ನಿಮ್ಮ ಮೆದುಳಿನ ಒಂದು ದುರ್ಬಲತೆಯನ್ನ ಗುರಿ ಇಟ್ಕೊಂಡಿದೆ. ಆ ದುರ್ಬಲತೆಯ ಹೆಸರು ತಕ್ಷಣದ ಸಂತೋಷ. ಅಮೆರಿಕಾದಲ್ಲಿ ವಾಲ್ಟರ್ ಮಿಶೆಲ್ ಅನ್ನೋ ಸೈಕಾಲಜಿಸ್ಟ್ ಒಂದು ಪ್ರಯೋಗ ಮಾಡಿದ್ರು, ಮಾರ್ಷ್ ಮ್ಯಾಲೋ ಟೆಸ್ಟ್ ಅಂತ. ಚಿಕ್ಕ ಮಕ್ಕಳ ಮುಂದೆ ಒಂದು ಸಿಹಿ ಪದಾರ್ಥ ಇಟ್ಟು ಹೇಳ್ತಾರೆ, ಈಗ ತಿಂದ್ರೆ ಒಂದೇ ಸಿಗುತ್ತೆ, 15 ನಿಮಿಷ ಕಾದ್ರೆ 2 ಸಿಗುತ್ತೆ. ಯಾವ ಮಕ್ಕಳು ಕಾಯೋಕಾಗ್ತಿತ್ತೋ ಆ ಮಕ್ಕಳು ದೊಡ್ಡವರಾದ್ಮೇಲೆ ಎಲ್ಲದರಲ್ಲೂ ಮುಂದೆ ಇದ್ರು ಅಂತ ಕಂಡುಹಿಡಿದ್ರು. ಈಗ ಡಾರ್ಕ್ ಭಾಗ ಕೇಳಿ. ಇದೇ ಪ್ರಯೋಗದ ಫಲಿತಾಂಶವನ್ನ ಫೈನಾನ್ಸ್ ಕಂಪನಿಗಳು ವರ್ಷಗಟ್ಟಲೆ ಸ್ಟಡಿ ಮಾಡಿ ಈ ದುರ್ಬಲತೆಯ ಮೇಲೆ ಒಂದು ಪೂರ್ತಿ ಇಂಡಸ್ಟ್ರಿ ಕಟ್ಟಿದ್ದಾರೆ. ನೌ ಬೈ, ಪೇ ಲೇಟರ್ ಆಪ್ಷನ್ಸ್, ಇನ್ಸ್ಟಂಟ್ ಕ್ರೆಡಿಟ್ ಆಪ್ಸ್, ಇವೆಲ್ಲ ಇರೋದೇ ಒಂದೇ ಗುರಿಗೆ: ನಿಮ್ಮ ಮೆದುಳಿಗೆ ಕಾಯೋ ಅವಕಾಶನೇ ಕೊಡದೇ ಇರೋಕೆ. ಮೈಸೂರಿನ ಇಬ್ಬರು ಫ್ರೆಂಡ್ಸ್ ಇಟ್ಕೊಳ್ಳಿ. ಇಬ್ರು ಒಂದೇ ಕಂಪನಿಯಲ್ಲಿ, ಒಂದೇ ಕಂಪನಿಯಲ್ಲಿ ಒಂದೇ ಸಂಬಳಕ್ಕೆ ಸೇರಿಕೊಂಡ್ರು. ಮೊದಲನೇವನಿಗೆ ಮೊದಲ ಸಂಬಳ ಬಂದ ತಕ್ಷಣ ಹೊಸ ಬೈಕ್ ಬೇಕು ಅನ್ಸ್ತು, EMI ಮೇಲೆ ತಗೊಂಡ. ಎರಡನೇವನು ಹಳೆಯ ಬೈಕ್ನಲ್ಲೇ ಇನ್ನೂ 2 ವರ್ಷ ಓಡಾಡಿದ. ಆ EMI ಆಗೋ ದುಡ್ಡನ್ನ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ಗೆ ಹಾಕ್ದ. 8 ವರ್ಷ ಆದ್ಮೇಲೆ ಮೊದಲನೇವನ ಹತ್ರ ಈಗ 3ನೇ ಬೈಕ್ ಇದೆ, ಇನ್ನೂ EMI ಕಟ್ಟಿದ್ದಾನೆ. ಎರಡನೇವನ ಹತ್ರ ಆ 8 ವರ್ಷದ ಇನ್ವೆಸ್ಟ್ಮೆಂಟ್
ಈಗ ಒಂದು ಸಣ್ಣ ಫ್ಲಾಟ್ಗೆ ಡೌನ್ ಪೇಮೆಂಟ್ ಆಗಿ ಬೆಳೆದಿದೆ. ಮನಿ ದಿ ಕೋಡ್. ಇದಕ್ಕೆ ಹೈಪರ್ಬೋಲಿಕ್ ಡಿಸ್ಕೌಂಟಿಂಗ್ ಅಂತಾರೆ. ನಮ್ಮ ಮೆದುಳು ಹತ್ತಿರದ ಸಂತೋಷಕ್ಕೆ ದೂರದ ಸಂತೋಷಕ್ಕಿಂತ ಜಾಸ್ತಿ ಬೆಲೆ ಕೊಡುತ್ತೆ. ಡಾರ್ಕ್ ರಿಯಲ್ ವರ್ಲ್ಡ್ ಆಟ. ಫೈನಾನ್ಸ್ ಕಂಪನಿಗಳಿಗೆ ಈ ದುರ್ಬಲತೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಇವತ್ತಿನ ಸಂತೋಷವನ್ನ ಇನ್ನೂ ಹತ್ತಿರಕ್ಕೆ ತಂದು ನಾಳೆಯ ನೋವನ್ನ ಇನ್ನೂ ದೂರಕ್ಕೆ ತಳ್ತಾರೆ, ಉದ್ದೇಶಪೂರ್ವಕವಾಗಿ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ. ಪ್ರತಿ ದೊಡ್ಡ ಖರ್ಚಿನ ಮುಂಚೆ ಒಂದೇ ಪ್ರಶ್ನೆ ಕೇಳಿಕೊಳ್ಳಿ. ಇದನ್ನ ಇವತ್ತು ತಗೊಳ್ದೆ ಈ ದುಡ್ಡನ್ನ ಬೆಳೆಯೋಕೆ ಬಿಟ್ರೆ 5 ವರ್ಷದಲ್ಲಿ ಇದು ಎಷ್ಟಾಗುತ್ತೆ? ಸೀನ್ 2. ಜ್ಞಾನದ ಅಸಮತೋಲನ ಅನ್ನೋ ಆಯುಧ. ಇಲ್ಲಿ ಒಂದು ಡಾರ್ಕ್ ಸತ್ಯ ಇದೆ. ಜಗತ್ತಿನ ದೊಡ್ಡ ದೊಡ್ಡ ಫೈನಾನ್ಸ್ ಕಂಪನಿಗಳ ಅತಿ ದೊಡ್ಡ ಪ್ರಾಫಿಟ್ ಮಾರ್ಜಿನ್ ಬರೋದೇ ನಿಮ್ಮ ಅಜ್ಞಾನದಿಂದ. ಹುಬ್ಬಳ್ಳಿಯ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಕತೆ ಕೇಳಿ. ಒಬ್ಬ ಟೀಚರ್ ಹತ್ರ ಹೋಗಿ ಒಂದು ಇನ್ವೆಸ್ಟ್ಮೆಂಟ್ ಕಮ್ ಇನ್ಶೂರೆನ್ಸ್ ಪಾಲಿಸಿ ಮಾಡ್ದ. ವರ್ಷಕ್ಕೆ 80,000 ಪ್ರೀಮಿಯಂ, 20 ವರ್ಷ ಕಟ್ಟಬೇಕು ಅಂತ. ಆ ಟೀಚರ್ಗೆ ಪಾಲಿಸಿ ಡಾಕ್ಯುಮೆಂಟ್ ಅರ್ಥ ಆಗ್ಲಿಲ್ಲ. ಆದ್ರೆ ಏಜೆಂಟ್ ಸ್ನೇಹಿತ ಇದ್ದ ಕಾರಣ ನಂಬಿಕೆ ಇಟ್ಟು ಸಹಿ ಹಾಕಿದ್ರು. ಇಲ್ಲಿ ಗಮನಿಸಬೇಕಾದ ಡಾರ್ಕ್ ಟೆಕ್ನಿಕ್ ಏನಂದ್ರೆ, ಆ ಏಜೆಂಟ್ ಉದ್ದೇಶಪೂರ್ವಕವಾಗಿ ಸಂಕೀರ್ಣ ಭಾಷೆ, ಸಣ್ಣ ಅಕ್ಷರದ ಷರತ್ತುಗಳು, ಗೊಂದಲದ ಟೇಬಲ್ಗಳನ್ನು ಬಳಸಿದ. ಇದನ್ನ ಡಾರ್ಕ್ ಸೈಕಾಲಜಿಯಲ್ಲಿ ಇನ್ಫಾರ್ಮೇಶನ್ ಅಸಿಮೆಟ್ರಿ ಎಕ್ಸ್ಪ್ಲಾಯ್ಟೇಷನ್ ಅಂತಾರೆ. ಒಂದು ಕಡೆ ಜ್ಞಾನ ಇರೋ ಮನುಷ್ಯ, ಇನ್ನೊಂದು ಕಡೆ ಜ್ಞಾನ ಇಲ್ಲದ ಮನುಷ್ಯನ ಅಜ್ಞಾನದಿಂದಲೇ ಲಾಭ ಮಾಡಿಕೊಳ್ಳೋದು. 10 ವರ್ಷ ಆದ್ಮೇಲೆ ಲೆಕ್ಕ ಹಾಕಿದಾಗ ಗೊತ್ತಾಯ್ತು, ಆ ದುಡ್ಡನ್ನ ಒಂದು ಸಾಧಾರಣ ಇಂಡೆಕ್ಸ್ ಫಂಡ್ಗೆ ಹಾಕಿದ್ರೆ ಬರ್ತಿದ್ದ ರಿಟರ್ನ್ಗಿಂತ ಈ ಪಾಲಿಸಿ ರಿಟರ್ನ್ ಅರ್ಧಕ್ಕಿಂತ ಕಡಿಮೆ ಇತ್ತು. ಇದೇ ಸಮಯದಲ್ಲಿ ಅದೇ ಶಾಲೆಯ ಇನ್ನೊಬ್ಬ ಟೀಚರ್ ಪ್ರತಿ ಭಾನುವಾರ 1 ಗಂಟೆ ಫೈನಾನ್ಸ್ ಬಗ್ಗೆ ಓದ್ತಿದ್ರು. ಅವರಿಗೆ ಇಂಡೆಕ್ಸ್ ಫಂಡ್, SIP, PPF ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅದೇ ಏಜೆಂಟ್ ಇವ್ರ ಹತ್ರ ಬಂದಾಗ ಇವರು 3 ನಿಮಿಷದಲ್ಲಿ ಪಾಲಿಸಿಯ ಒಳಗಿನ ಚಾರ್ಜಸ್ ಕೇಳಿ ಏಜೆಂಟ್ಗೆ ಉತ್ತರ ಕೊಡೋಕೆ ಆಗದೆ ಹೋದ್ರು. ಆ ಟೀಚರ್ ಪಾಲಿಸಿ ತಗೊಳ್ಳಿಲ್ಲ. 10 ವರ್ಷ ಆದ್ಮೇಲೆ ಇವರ ಪೋರ್ಟ್ಫೋಲಿಯೋ ಮೊದಲನೇ ಟೀಚರ್ಗಿಂತ 2 ಪಟ್ಟು ಬೆಳೆದಿತ್ತು. ಡಾರ್ಕ್ ರಿಯಲ್ ವರ್ಲ್ಡ್ ಆಟ. ಬ್ಯಾಂಕ್ಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳಿಗೆ ಗ್ರಾಹಕರ ಅಜ್ಞಾನ ಒಂದು ಬಿಸ್ನೆಸ್ ಮಾಡೆಲ್. ಸಂಕೀರ್ಣ ಪ್ರಾಡಕ್ಟ್ಗಳನ್ನ ಸರಳ ಭಾಷೆಯಲ್ಲಿ ವಿವರಿಸದೆ ಮಾರಾಟ ಮಾಡೋದೇ ಅವರ ಡಿಸೈನ್ನ ಒಂದು ಭಾಗ. ಇದನ್ನ ನಮ್ಮ ಪರವಾಗಿ ತಿರುಗಿಸೋಕೆ ಒಂದು ಸರಳ ರೂಲ್. ಪ್ರತಿ 3 ತಿಂಗಳಿಗೆ ಒಂದು ಫೈನಾನ್ಸ್ ಪುಸ್ತಕ ಮುಗಿಸಿ ಯಾವುದೇ ಪ್ರಾಡಕ್ಟ್ ಅರ್ಥ ಆಗದೆ ಸಹಿ ಹಾಕಬೇಡಿ. ಇಷ್ಟೊತ್ತಿಗೆ ಈ ವಿಡಿಯೋ ಸುಮಾರು 3ನೇ ಒಂದು ಭಾಗ ಮುಗಿದಿದೆ. 1 ನಿಮಿಷ ನಿಲ್ಲಿಸಿ ಫೋನ್ ಪಕ್ಕಕ್ಕೆ ಇಟ್ಟು ಒಂದು ಡಾರ್ಕ್ ಪ್ರಶ್ನೆ ಕೇಳಿಕೊಳ್ಳಿ. ಈ ಇಬ್ಬರು ಆಟಗಾರರಲ್ಲಿ ನೀವ್ಯಾರು? ನಿಮ್ಮ ಮೆದುಳಿನ ದುರ್ಬಲತೆಯನ್ನ ಬಳಸಿಕೊಳ್ಳೋ ಮಾರುಕಟ್ಟೆ ಶಕ್ತಿಗಳ ಎದುರು ನೀವು ಶಸ್ತ್ರಸಜ್ಜಿತರ ಅಥವಾ ನಿಶ್ಶಸ್ತ್ರರ? ಕಳೆದ 6 ತಿಂಗಳಲ್ಲಿ ನೀವು ಎಷ್ಟು ಸಲ ಕಾಯದೆ ಖರ್ಚು ಮಾಡಿದ್ರಿ? ಎಷ್ಟು ಸಲ ಒಂದು ಪ್ರಾಡಕ್ಟ್ ಅರ್ಥ ಆಗದೆ ಸಹಿದ್ರಿ, ಕಿದ್ರಿ? ಈ ಪ್ರಶ್ನೆಗಳಿಗೆ ಉತ್ತರ ಕಷ್ಟ ಇದ್ರೂ ಪರವಾಗಿಲ್ಲ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಯಾಕಂದ್ರೆ ಇನ್ನುಳಿದ 5 ಆಯುಧಗಳು ಇನ್ನೂ ಆಳವಾಗಿವೆ, ಇನ್ನೂ ಡೇಂಜರಸ್ ಇವೆ, ಇನ್ನೂ ಡೇಂಜರಸ್. ಸೀನ್ 3. ಸ್ಟೆಲ್ತ್ ವೆಲ್ತ್ ಅಂದ್ರೆ ಮರೆಮಾಚುವ ಸಂಪತ್ತು. ಇಲ್ಲಿ ಒಂದು ಡಾರ್ಕ್ ಟ್ರೂತ್ ಇದೆ. ಸಂಪತ್ತನ್ನ ಬಹಿರಂಗ ಮಾಡೋದೇ ಒಂದು ಅಪಾಯ. ಯಾಕಂದ್ರೆ ಗೋಚರ ಸಂಪತ್ತು ಪ್ರಿಡೇಟರ್ಗಳನ್ನ ಆಕರ್ಷಿಸುತ್ತೆ. ಬೆಂಗಳೂರಿನ ಒಬ್ಬ CA ಫರ್ಮ್ ಓನರ್ ಕತೆ ಕೇಳಿ. ಇವ್ರ ಫರ್ಮ್ ವರ್ಷಕ್ಕೆ ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡುತ್ತೆ. ಆದ್ರೆ ಇವ್ರ ಆಫೀಸ್ಗೆ ಬರೋದು ಒಂದು ಸಾಧಾರಣ ಸೆಡಾನ್ ಕಾರ್ನಲ್ಲಿ. ಡ್ರೈವರ್ ಕೂಡ ಇಲ್ಲ. ಒಂದು ಸಲ ಇವರ ಜೂನಿಯರ್ ಎಂಪ್ಲಾಯಿ ಒಬ್ರು ಹೊಸ ಐಫೋನ್ ತಗೊಂಡು ಆಫೀಸ್ಗೆ ಬಂದಾಗ ಎಲ್ಲರ ಗಮನ ಆ ಫೋನ್ ಮೇಲೆ ಇತ್ತು. ಜೊತೆಗೆ ಕೆಲವರ ಮನಸ್ಸಿನಲ್ಲಿ ಒಂದು ಸೂಕ್ಷ್ಮ ಅಸೂಯೆನೂ ಹುಟ್ಟಿತ್ತು. ಆ CA ಓನರ್ ಇನ್ನೂ 2 ವರ್ಷ ಹಳೆ ಫೋನ್ ಬಳಸ್ತಿದ್ರು. ಆಸಕ್ತಿಕರ ಸಂಗತಿ ಏನಂದ್ರೆ, ಆ ಜೂನಿಯರ್ ಎಂಪ್ಲಾಯಿ ತಿಂಗಳ ಸಂಬಳದ 3ನೇ ಒಂದು ಭಾಗ ಆ ಫೋನ್ಗೆ EMI ಕಟ್ತಿದ್ರು. ಆ ಓನರ್ಗೆ ಆ ಫೋನ್ ಬೆಲೆ ಅವರ 1 ದಿನದ ಆದಾಯಕ್ಕಿಂತ ಕಡಿಮೆ ಇತ್ತು. ಒಬ್ಬರಿಗೆ ಅದು ದೊಡ್ಡ ತ್ಯಾಗ, ಇನ್ನೊಬ್ಬರಿಗೆ ಅದು ಲೆಕ್ಕಕ್ಕೆ ಬಾರದ ಮೊತ್ತ. ಆದ್ರೂ ಹೊರಗಿನಿಂದ ನೋಡಿದ್ರೆ ಫೋನ್ ಇಲ್ದ ಓನರ್ ಬಡವರ ಹಾಗೆ ಕಾಣ್ತಿದ್ರು. ಇಲ್ಲಿ ಇನ್ನೊಂದು ಡಾರ್ಕ್ ಲೇಯರ್ ಇದೆ. ಈ ಓನರ್ ಒಂದ್ಸಲ ಹೇಳಿದ್ರಂತೆ, ನಾನು ದುಬಾರಿ ವಾಚ್ ಹಾಕಿ ಆಫೀಸ್ಗೆ ಬಂದ ದಿನ ನನ್ನ ಹತ್ರ ಸಾಲಲ ಕೇಳೋ ಜನರ ಸಂಖ್ಯೆ 3 ಪಟ್ಟು ಜಾಸ್ತಿ ಆಗಿತ್ತು. ಸಂಪತ್ತು ಗೋಚರ ಆದ ಕ್ಷಣ ಅದು ಬೇಡಿಕೆಗಳನ್ನ ಆಕರ್ಷಿಸುತ್ತೆ. ಸಂಬಂಧಿಕರ ಸಾಲದ ಕೇಳಿಕೆಗಳಿಂದ ಹಿಡಿದು ಕಳ್ಳರ ಗಮನದ ತನಕ. ಮನಿ ದಿ ಕೋಡ್. ಇದನ್ನ ಸ್ಟೆಲ್ತ್ ವೆಲ್ತ್ ಪ್ರಿನ್ಸಿಪಲ್ ಅಂತಾರೆ. ಸಿಗ್ನಲಿಂಗ್ ಥಿಯರಿಯ ನೇರ ವಿರುದ್ಧ. ಡಾರ್ಕ್ ರಿಯಲ್ ವರ್ಲ್ಡ್ ಆಟ. ಲಕ್ಸರಿ ಬ್ರ್ಯಾಂಡ್ ಮಾರ್ಕೆಟಿಂಗ್ ಪೂರ್ತಿ ಇದೇ ಸಿಗ್ನಲಿಂಗ್ ದುರ್ಬಲತೆಯ ಮೇಲೆ ನಿಂತಿದೆ.
ಪ್ರಾಡಕ್ಟ್ಗಿಂತ ಆ ಪ್ರಾಡಕ್ಟ್ ಕೊಡುವ ಇಮೇಜ್ಗೆ ಬೆಲೆ ಜಾಸ್ತಿ. ಮತ್ತೆ ಆ ಇಮೇಜ್ ನಿಮ್ಮನ್ನ ಸಾಮಾಜಿಕ ಪೈಪೋಟಿ ಮತ್ತೆ ಅಸೂಯೆಯ ಟಾರ್ಗೆಟ್ ಆಗ್ಸತ್ತೆ. ಇದನ್ನ ನಮ್ಮ ಪರವಾಗಿ ಬಳಸೋಕೆ ಈ ವಸ್ತು ನನಗೆ ಬೇಕಾ ಅಥವಾ ಇದನ್ನ ಬೇರೆಯವರು ನೋಡ್ಬೇಕು ಅಂತ ಬಯಸ್ತಿದ್ದೀನಾ ಅಂತ ಕೇಳ್ಕೊಳ್ಳಿ. ಎರಡನೇ ಉತ್ತರ ಆಗಿದ್ರೆ ಆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ಗೆ ತಿರುಗಿಸಿ. ಸೀನ್ 4 ಆಂಕರ್ ಆಟ ಅಂದ್ರೆ ಮೊದಲ ಸಂಖ್ಯೆ ಆಯುಧ. ಮಾರುವವನು ಒಂದು ಹೈ ಆಂಕರ್ ಇಡ್ತಾನೆ. ಇದೊಂದು ಉದ್ದೇಶಪೂರ್ವಕ ಮಾನಸಿಕ ಆಕ್ರಮಣ. ಯಾಕಂದ್ರೆ ಒಂದು ಸಲ ಆ ಸಂಖ್ಯೆ ನಿಮ್ಮ ಮೆದುಳಿನಲ್ಲಿ ಕೂತ್ಕೊಂಡ್ರೆ ಎಲ್ಲಾ ಮುಂದಿನ ಲೆಕ್ಕಾಚಾರ ಆ ಸಂಖ್ಯೆಯ ಸುತ್ತ ಸುತ್ತುತ್ತೆ. ಮಂಗಳೂರಿನ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಸೈಟ್ ಖರೀದಿ ಮಾಡುವಾಗ ಬ್ರೋಕರ್ ಹೇಳಿದ ಬೆಲೆಗಿಂತ 15% ಕಡಿಮೆ ಮಾಡಿಸಿದ್ರು. ಅವರ ಪಕ್ಕದ ಮನೆಯವರು ಅವಸರದಲ್ಲಿ ಇದ್ದ ಕಾರಣ ಪೂರ್ತಿ ಕೇಳಿದ ಬೆಲೆಗೆ ಸೈಟ್ ತಗೊಂಡ್ರು. 2 ಸೈಟ್ ಒಂದೇ ಏರಿಯಾ, ಒಂದೇ ಸೈಜ್, ಆದ್ರೆ ವ್ಯತ್ಯಾಸ ಸುಮಾರು 8 ಲಕ್ಷ ರೂಪಾಯಿ. ಇಲ್ಲಿ ಡಾರ್ಕ್ ಭಾಗ ಏನಂದ್ರೆ ಆ ಬ್ರೋಕರ್ ಈ ಆಂಕರಿಂಗ್ ಟೆಕ್ನಿಕ್ ಅನ್ನ ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡಿದ್ದಾನೆ. ಮೊದಲು ಒಂದು ಅವಾಸ್ತವಿಕ ಹೆಚ್ಚಿನ ಸಂಖ್ಯೆ ಹೇಳಿ, ಆಮೇಲೆ ಸ್ವಲ್ಪ ಕಡಿಮೆ ಮಾಡಿ ಗ್ರಾಹಕನಿಗೆ ನಾನು ಡೀಲ್ ಗೆದ್ದೆ ಅನ್ನೋ ಭಾನು ಡೀಲ್ ಗೆದ್ದೆ ಅನ್ನೋ ಭ್ರಮೆ ಕೊಡ್ತಾನೆ. ವಾಸ್ತವದಲ್ಲಿ ಇನ್ನೂ ಜಾಸ್ತಿ ಬೆಲೆಗೆ ಮಾರ್ತಾನೆ. ಮನಿ ಡಿಕೋಡ್. ಇದನ್ನ ಆಂಕರಿಂಗ್ ಬಯಾಸ್ ಅಂತಾರೆ. ಡಾರ್ಕ್ ರಿಯಲ್ ವರ್ಲ್ಡ್ ಆಟ. ರಿಟೇಲ್ ಮತ್ತೆ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಫಸ್ಟ್ ಕೋಟ್ ಎಂದು ಫೈನಲ್ ಬೆಲೆ ಅಲ್ಲ. ಮಾರುವವರಿಗೆ ಗೊತ್ತು ಹೆಚ್ಚಿನ ಜನ ಕೇಳೋಕೆ ಮುಜುಗರ ಪಡ್ತಾರೆ ಅಥವಾ ಕೇಳೋ ಕಲೆನೇ ಗೊತ್ತಿಲ್ಲ ಅಂತ. ಇದನ್ನ ನಮ್ಮ ಪರವಾಗಿ ಬಳಸೋಕೆ ಪ್ರತಿ ದೊಡ್ಡ ಖರೀದಿಗೂ ಇದೇ ಕೊನೆ ಬೆಲೆನಾ ಅಂತ ಕೇಳೋ ಅಭ್ಯಾಸ ಮಾಡಿ. ಮತ್ತೆ ಯಾವಾಗಲೂ 3 ಜಾಗದಿಂದ ಬೆಲೆ ಕೇಳಿ ಹೋಲಿಕೆ ಮಾಡಿ. ಸೀನ್ 5 ಸೋಂಕಿನ ಆಟ ಅಂದ್ರೆ ಸರ್ಕಲ್ ಆಫ್ 5. ಜಿಮ್ ರೋನ್ ಅನ್ನೋ ಅಮೆರಿಕನ್ ರೈಟರ್ ಒಂದು ಸಿದ್ಧಾಂತ ಕೊಟ್ಟಿದ್ದಾರೆ. ನೀವು ಯಾವ 5 ಜನದ ಜೊತೆ ಜಾಸ್ತಿ ಸಮಯ ಕಳ್ತೀರೋ ಅವರ ಸರಾಸರಿಯೇ ನೀವಾಗ್ಬಿಡ್ತೀರಿ ಅಂತ. ಇಲ್ಲಿ ಡಾರ್ಕ್ ಭಾಗ ಏನಂದ್ರೆ ಈ ಸೋಂಕು ನಿಮಗೆ ಗೊತ್ತಾಗದೆ ಹರಡುತ್ತೆ. ನೀವು ಒಂದು ನಿರ್ಧಾರ ತಗೊಂಡ ಹಾಗೆ ಅನ್ಸಿದ್ರೂ ಅದು ವಾಸ್ತವದಲ್ಲಿ ನಿಮ್ಮ ಸುತ್ತಲಿನ ಗುಂಪಿನ ಒತ್ತಡ. ಬೆಂಗಳೂರಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕಥೆ ಕೇಳಿ. ಇವ್ರ ಫ್ರೆಂಡ್ ಸರ್ಕಲ್ ಪೂರ್ತಿ ವೀಕೆಂಡ್ ಔಟಿಂಗ್, ಪ್ರೀಮಿಯಂ ಪಬ್, ಪ್ರತಿ ತಿಂಗಳು ಒಂದು ಟ್ರಿಪ್ ಮಾಡೋ ಗುಂಪು. ಇವ್ರಿಗೆ ಈ ಲೈಫ್ ಸ್ಟೈಲ್ ಇಷ್ಟ ಇಲ್ಲದೆ ಇದ್ರೂ ಗುಂಪಿನಲ್ಲಿ ಇರೋಕೆ ಪ್ರತಿ ವೀಕೆಂಡ್ ಖರ್ಚು ಮಾಡ್ತಿದ್ರು. 2 ವರ್ಷದ ನಂತರ ಸೇವಿಂಗ್ಸ್ 0 ಆಗಿತ್ತು ಅಂತ ಗೊತ್ತಾದಾಗ ಇವರು ಉದ್ದೇಶಪೂರ್ವಕವಾಗಿ ಆ ಸರ್ಕಲ್ ಬದಲಾಯಿಸಿದ್ರು. ಒಂದು ಇನ್ವೆಸ್ಟಿಂಗ್ ಕಮ್ಯುನಿಟಿಗೆ ಸೇರ್ಕೊಂಡ್ರು. 1 ವರ್ಷದಲ್ಲಿ ಇವರ ಸ್ವಂತ ಖರ್ಚಿನ ಪ್ಯಾಟರ್ನ್ ಸಂಪೂರ್ಣ ಬದಲಾಯಿತು. ಮನಿ ಡಿಕೋಡ್. ಇದನ್ನ ಸೋಷಿಯಲ್ ಕಂಟೇಜನ್ ಆಫ್ ಸ್ಪೆಂಡಿಂಗ್ ಅಂತಾರೆ. ಡಾರ್ಕ್ ರಿಯಲ್ ವರ್ಲ್ಡ್ ಆಟ. ಪ್ರೀಮಿಯಂ ಕ್ಲಬ್ಗಳು ಮತ್ತೆ ಸೋಷಿಯಲ್ ಗ್ರೂಪ್ಗಳು ಉದ್ದೇಶಪೂರ್ವಕವಾಗಿ ಒಂದು ಖರ್ಚಿನ ಸ್ಟ್ಯಾಂಡರ್ಡ್ ಸೃಷ್ಟಿ ಮಾಡ್ತಾರೆ. ಆ ಸ್ಟ್ಯಾಂಡರ್ಡ್ಗೆ ಸೇರಿಕೊಳ್ಳದೆ ಇದ್ರೆ ಗುಂಪಿನಿಂದ ಹೊರಗಾಗುತ್ತೀರಿ ಅನ್ನೋ ಭಯ ಸೃಷ್ಟಿಸ್ತಾರೆ. ಇದನ್ನ ನಮ್ಮ ಪರವಾಗಿ ಬಳಸೋಕೆ ವರ್ಷಕ್ಕೊಮ್ಮೆ ನಿಮ್ಮ ಸರ್ಕಲ್ ಆಡಿಟ್ ಮಾಡಿ. ಸೀನ್ 6 ಸ್ವಯಂಚಾಲಿತ ರಕ್ಷಣೆ ಅಂದ್ರೆ ಪೇ ಯೋರ್ ಸೆಲ್ಫ್ ಫಸ್ಟ್. ಇಲ್ಲಿ ಡಾರ್ಕ್ ಸತ್ಯ ಏನಂದ್ರೆ ನಿಮ್ಮ ಇಚ್ಛಾಶಕ್ತಿಯನ್ನ ನಂಬಿ ಪ್ರತಿದಿನ ಸೇವ್ ಮಾಡೋ ನಿರ್ಧಾರ ತಗೊಳ್ಳಕ್ಕೆ ಪ್ರಯತ್ನಿಸಿದ್ರೆ ನೀವು ಒಂದು ಯುದ್ಧ ಸೋಲ್ತಿದ್ದೀರಿ. ಯಾಕಂದ್ರೆ ಮಾರುಕಟ್ಟೆ ಶಕ್ತಿಗಳು ದಿನಕ್ಕೆ 106 ಸಲ ನಿಮ್ಮ ಇಚ್ಛಾಶಕ್ತಿಯ ಮೇಲೆ ಆಕ್ರಮಣ ಮಾಡ್ತಾ ಇರ್ತವೆ. ಜಾಹೀರಾತು, ನೋಟಿಫಿಕೇಶನ್, ಡಿಸ್ಕೌಂಟ್ ಸೇಲ್ ಮೂಲಕ. ಹಾಸನದ ಒಬ್ಬ ಸರ್ಕಾರಿ ಉದ್ಯೋಗಿ ಕತೆ ಕೇಳಿ. ಸಂಬಳ ಬಂದ ಮೊದಲ ದಿನವೇ 20% ಆಟೋ ಡೆಬಿಟ್ ಆಗಿ ಒಂದು SIPಗೆ ಹೋಗುತ್ತೆ. ಇನ್ನೊಂದು 10% ಒಂದು ಎಮರ್ಜೆನ್ಸಿ ಫಂಡ್ಗೆ ಹೋಗುತ್ತೆ. ಉಳಿದ 70% ಮಾತ್ರ ಇವರ ಜೀವನ ನಡೆಯುತ್ತೆ. 22 ವರ್ಷದಲ್ಲಿ ಈ ಒಂದು ಅಭ್ಯಾಸ ಇವರಿಗೆ ರಿಟೈರ್ಮೆಂಟ್ಗೆ ಮುಂಚೆನೆ ಒಂದು ದೊಡ್ಡ ಕಾರ್ಪಸ್ ಕಟ್ಟಿಕೊಟ್ಟಿದೆ. ಮನಿ ಡಿಕೋಡ್. ಇದನ್ನ ರಿವರ್ಸ್ ಬಜೆಟಿಂಗ್ ಅಂತಾರೆ. ಡಾರ್ಕ್ ರಿಯಲ್ ವರ್ಲ್ಡ್ ಆಟ. ಬ್ಯಾಂಕುಗಳು EMI ಆಟೋ ಡೆಬಿಟ್ ಅನ್ನ ತುಂಬಾ ಸುಲಭ ಮಾಡ್ತಾರೆ, ಆದ್ರೆ ಇನ್ವೆಸ್ಟ್ಮೆಂಟ್ ಆಟೋ ಡೆಬಿಟ್ ಅನ್ನ ಡಿಫಾಲ್ಟ್ ಆಗಿ ಕೊಡಲ್ಲ. ಯಾಕಂದ್ರೆ ಸಾಲ ಕೊಟ್ಟಷ್ಟು ಅವರಿಗೆ ಲಾಭ. ಇದನ್ನ ನಮ್ಮ ಪರವಾಗಿ ಬಳಸೋಕೆ ಈ ವಿಡಿಯೋ ನೋಡಿದ ತಕ್ಷಣ ಒಂದು SIP ಆಟೋ ಡೆಬಿಟ್ ಸಂಬಳದ ಮೊದಲ ದಿನಕ್ಕೆ ಸೆಟ್ ಮಾಡಿ. ಸೀನ್ 7 ಕುರುಡುತನದ ಆಯುಧ ಅಂದ್ರೆ ಅಳೆಯದೆ ಇರೋ ಅಭ್ಯಾಸ. ಶಿವಮೊಗ್ಗದ ಒಬ್ಬ ವ್ಯಾಪಾರಸ್ಥೆ ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಸಿಂಪಲ್ ಎಕ್ಸೆಲ್ ಶೀಟ್ ತೆಗೆದು ಎಲ್ಲಾ ಬ್ಯಾಂಕ್ ಬ್ಯಾಲೆನ್ಸ್, ಇನ್ವೆಸ್ಟ್ಮೆಂಟ್, ಸೈಟ್, ಗೋಲ್ಡ್ ಎಲ್ಲಾ ಸೇರಿಸಿ ಇರೋ ಸಾಲ ಕರೆದು ಒಂದು ಸಂಖ್ಯೆ ಬರೀತಾರೆ. ಒಂದು ಸಲ ಈ ಶೀಟ್ ನೋಡಿದಾಗ ಗೊತ್ತಾಯ್ತು, ಒಂದು ಸಬ್ಸ್ಕ್ರಿಪ್ಷನ್ ಸರ್ವಿಸ್ಗೆ 2 ವರ್ಷದಿಂದ ದುಡ್ಡು ಹೋಗ್ತಿತ್ತು, ಬಳಸ್ತಾನೆ ಇರಲಿಲ್ಲ. ಮನಿ ಡಿಕೋಡ್. ಇದನ್ನ ಮೆಷರ್ಮೆಂಟ್ ಎಫೆಕ್ಟ್ ಅಂತಾರೆ. ಡಾರ್ಕ್ ರಿಯಲ್ ವರ್ಲ್ಡ್ ಆಟ. ಬ್ಯಾಂಕುಗಳು ಉದ್ದೇಶಪೂರ್ವಕವಾಗಿ ನಿಮ್ಮ ಎಲ್ಲಾ ಅಕೌಂಟ್ ಒಂದೇ ಡ್ಯಾಶ್ ಬೋರ್ಡ್ನಲ್ಲಿ ತೋರಿಸಲ್ಲ. ಈ ಗೊಂದಲ ಜಾಸ್ತಿ ಖರ್ಚಿಗೆ ದಾರಿ ಮಾಡುತ್ತೆ.
ಇದನ್ನ ನಮ್ಮ ಪರವಾಗಿ ಬಳಸೋಕೆ ಪ್ರತಿ 3 ತಿಂಗಳಿಗೊಮ್ಮೆ ಒಂದು ದಿನ ನಿಗದಿ ಮಾಡಿ ಎಲ್ಲಾ ಸಂಖ್ಯೆ ಒಟ್ಟಿಗೆ ಬರೆದು ನೋಡಿ. ಈಗ ಬೆಳಕಿನ ಕಡೆಗೆ ಬರೋಣ. 2 ಇಂಜಿನಿಯರಿಂಗ್ ಫ್ರೆಂಡ್ಸ್ ಕತೆ ಹೇಳ್ತೀನಿ ಕೇಳಿ. ಕಿರಣ್ ಮತ್ತೆ ಸಂತೋಷ್ ಅಂತ ಇಟ್ಕೊಳ್ಳಿ. ಕಿರಣ್ ಎಲ್ಲ ಸಂಬಳ ಜೀವನ ಶೈಲಿಗೆ ಖರ್ಚು ಮಾಡಿದ. ಚೆನ್ನಾಗಿರ್ತಾನೆ ಅಂತ ಫೇಮಸ್ ಆಗಿದ್ದ. ಸಂತೋಷ್ 8 ವರ್ಷ ಸಿಂಪಲ್ ಆಗಿದ್ದ. ಜಿಪುಣ ಅಂತ ಗೇಲಿಗೆ ಒಳಗಾಗ್ತಿದ್ದ. 15 ವರ್ಷ ಆದ್ಮೇಲೆ ಕಿರಣ್ ಇನ್ನೂ ಬಾಡಿಗೆ ಮನೆಯಲ್ಲಿದ್ದಾನೆ, ಸಾಲ ಇದೆ. ಸಂತೋಷ್ ಈಗ 2 ಫ್ಲಾಟ್ಗಳ ಮಾಲೀಕ. ಫೈನಾನ್ಷಿಯಲ್ ಫ್ರೀಡಮ್ ಹತ್ರ ಬಂದಿದ್ದಾನೆ. ಇಲ್ಲಿ ಒಂದು ಡಾರ್ಕ್ ಪಾಠ ಇದೆ. ಸಮಾಜ ಟೀಕೆ ಮಾಡೋದು ನೀವು ತಪ್ಪು ಮಾಡ್ತಿದ್ದೀರಿ ಅಂತಲ್ಲ, ನೀವು ಅವರ ಆಟ ಆಡ್ತಿಲ್ಲ ಅಂತ. ಮತ್ತೆ ನಿಮ್ಮ ಸರಳ ಜೀವನ ಅವರ ದುಂದುವೆಚ್ಚದ ಜೀವನನ ಪ್ರಶ್ನಿಸಿದ ಹಾಗೆ ಆಗುತ್ತೆ. ಈ ಇಂಪ್ರೆಷನ್ ಟ್ರ್ಯಾಪ್ ನಮಗೆ ಎಲ್ಲಿಂದ ಬಂತು? ಇದು ನಮ್ಮ ಮನೆಯಿಂದ ಬಂದಿದೆ. ಬಡವರಂತೆ ಕಾಣಬಾರ್ದು ಅನ್ನೋ ನಂಬಿಕೆಯಿಂದ. ಇದನ್ನ ಸೈಕಾಲಜಿಯಲ್ಲಿ ಮೆನಿ ಸ್ಕ್ರಿಪ್ಟ್ಸ್ ಅಂತಾರೆ. ಈ ನಂಬಿಕೆಯನ್ನ ಒಂದು ಸಲ ಪ್ರಶ್ನೆ ಮಾಡಿದ್ರೆ ಮಾತ್ರ ಇದರಿಂದ ಹೊರಗೆ ಬರೋಕೆ ಸಾಧ್ಯ. 4 ಸರಳ ಆಯುಧಗಳನ್ನು ಕೊಡ್ತೀನಿ ಈ ಯುದ್ಧ ಗೆಲ್ಲೋಕೆ. ಮೊದಲನೇದು, ಪೇ ಯೋರ್ ಸೆಲ್ಫ್ ಫಸ್ಟ್ ಆಟೋಮೇಷನ್. 2ನೇದು, ಸರ್ಕಲ್ ಆಫ್ 5 ಆಡಿಟ್. 3ನೇದು, ಕ್ವಾರ್ಟರ್ಲಿ ನೆಟ್ ವರ್ತ್ ಚೆಕ್. 4ನೇದು, 1 ಬುಕ್ ಪರ್ ಕ್ವಾರ್ಟರ್ ರೂಲ್. ಈ 4 ಆಯುಧ 10 ವರ್ಷ ಶಿಸ್ತಿನಿಂದ ಬಳಸಿದ್ರೆ ನಿಮ್ಮನ್ನ ನಾಗೇಶ್ರ ಹಾಗೆ ಒಬ್ಬ ಸೈಲೆಂಟ್ ಮಿಲಿಯನೇರ್ ಆಗಿ ಬದಲಾಯಿಸುತ್ತೆ. ಈಗ ಈ ಯುದ್ಧ ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ಹಿಂತಿರುಗೋಣ. ಈ ಯುದ್ಧದಲ್ಲಿ ನೀವು ಯಾವ ಕಡೆ ಇದ್ದೀರಿ? ಇವತ್ತಿಂದ ನಿಮ್ಮ ಪ್ರಶ್ನೆ ಬದಲಾಗಬೇಕು. ನಾನು ಶ್ರೀಮಂತನ ಹಾಗೆ ಕಾಡ್ತಿದ್ದೀನಾ ಅನ್ನೋ ಪ್ರಶ್ನೆ ಬಿಟ್ಟು ನಾನು ನಿಜವಾಗಿ ಶ್ರೀಮಂತ ಆಗ್ತಿದ್ದೀನಾ ಅಂತ ಕೇಳ್ಕೊಳ್ಳಿ.